ಯಾದಗಿರಿಯಲ್ಲೂ ಕೂಡ ಕಲ್ಲಂಗಡಿ ಬೆಳೆದ ರೈತರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ರಂಜಾನ್ ತಿಂಗಳಲ್ಲಿ ಹೆಚ್ಚು ಸೇಲ್ ಆಗ್ತಿತ್ತು ಕಲ್ಲಂಗಡಿ. ಕೊಲ್ಲಿ ರಾಷ್ಟ್ರಗಳಿಗೆ ಈ ಕಲ್ಲಂಗಡಿಯನ್ನ ರಫ್ತು ಮಾಡಲಾಗ್ತಾ ಇತ್ತು. ರಂಜಾನ್ ಹಿನ್ನೆಲೆಯಲ್ಲಂತೂ ಕಲ್ಲಂಗಡಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರ್ತಾ ಇತ್ತು. ಕೊಲ್ಲಿ ರಾಷ್ಟ್ರಗಳು ಅಂತಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸ್ಲಿಂ ರಾಷ್ಟ್ರಗಳೇ ಇರೋದು. ಕ್ವಿಂಟಲ್ಗೆ 3,000ದಷ್ಟಿದ್ದ ದರ 600ರಿಂದ 700 ರೂಪಾಯಿಗೆ ಇಳಿಕೆ ಕಂಡಿದೆ. ಬಹು ಬೇಡಿಕೆಯ ಸಿಂಬಾ, ಶೇರ್ಷಾ ತಳಿಯ ಕಲ್ಲಂಗಡಿಯ ರೇಟ್ ಈಗ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿರೋದು ಯಾದಗಿರಿಯ ಒಂದು ಪರಿಸ್ಥಿತಿ. ಇಲ್ಲೂ ಕೂಡ ರೈತರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಸರ್, ನಾವಿದು ರಂಜಾನ್ ಹಬ್ಬದ ಸಲಂದು ಬೆಳೆದಿದ್ದೀವಿ ಸರ್. ಬೇರೆ ದೇಶಗಳಿಗೆ ಹೋದಂತ ದುಬೈ ಇರ್ಬೋದು, ಸಿಂಗಾಪುರ್ ಮತ್ತು ಬೇರೆ ಬೇರೆ ರಾಜ್ಯಗಳಿಗೂ ಹೋಗ್ತಿತ್ತು ಸರ್. ಬೆಳೆದಿದ್ದೀವಿ ಸರ್. ಈಗ ಯುದ್ಧ ನಡೆದಕ್ಕಂಥ ಪರಿಣಾಮವಾಗಿ ನಮ್ಮ ರೈತರು ಮಾಲೆ ಕಲ್ಲಂಗಡಿ ಸೇಲ್ ಆಗ್ತಾ ಇಲ್ಲ ಸರ್. ಇದು ಒಂದು ವಾರ 10 ದಿನದ ಕೆಳಗಡೆನೆ ಒಂದು ಕೆಜಿಗೆ 20 24-25 ರೂಪಾಯಿ ಇತ್ತು ಸರ್. ಇವಾಗ ದಿನ 6-7 ರೂಪಾಯಿ ಬಂದಿದೆ ಸರ್ ಒಂದು ಕೆಜಿಗೆ. ಭಾಳಷ್ಟು ಇದಾಗ್ತದೆ ಸರ್. ನಾವು ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಸರ್. ನಮ್ಮ ಕೊಳ್ಳೂರು ಭಾಗದಲ್ಲೇ 50 ಎಕರೆ ಮಾಡಿದ್ದೀವಿ ಸರ್. ನಮ್ಮ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಸರ್. ಯುದ್ಧದ ಪರಿಣಾಮವಾಗಿ ನಾವು ಭಾಳಷ್ಟು ತೊಂದರೆ ಆಗ್ತಿದೆ ಸರ್. ಸರ್ಕಾರ ಇದಕ್ಕೊಂದು ನಾವು ರಫ್ತು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಸರ್. ಯಾಕಂದ್ರೆ ಇದು ಮಾಲು ಸರ್ ಭಾಳ ದಿನ ಇರ್ತಕ್ಕಂಥ ಏಷ್ಯಾಗೆ ಇರ್ತಕ್ಕಂಥ ಮಾಲ್ ಅಲ್ಲ ಸರ್. ಅದು ಕಟಿಂಗ್ ಮಾಡಿದ್ದು 8-10 ದಿನದೊಳಗೆ ಇದು ಮಾಲು ರಫ್ತು ಆಗ್ಬೇಕು ಸರ್. ಇಲ್ಲಾಂದ್ರೆ ಮಾಲು ಕೆಟ್ಟು ಹೋಗುತ್ತೆ ಸರ್. ಕರಾವಳಿ ಭಾಗದ ದೇವಸ್ಥಾನಗಳಿಗೂ ಕೂಡ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಕದ್ರಿ ದೇಗುಲದಲ್ಲಿ ಕಟ್ಟಿಗೆ ಬಳಸಿ ಅನ್ನ ಪ್ರಸಾದ ತಯಾರಿ ಮಾಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ಭಕ್ತರಿಗೆ ಪ್ರಸಾದ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಬಹಳಷ್ಟು ತೀವ್ರವಾಗಿ ಮಂಗಳೂರಲ್ಲಿ ಕಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇತಿಹಾಸ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಪ್ರತಿನಿತ್ಯ 1000ಕ್ಕೂ ಅಧಿಕ ಜನರಿಗೆ ಅನ್ನ ಪ್ರಸಾದವನ್ನು ಕೊಡಲಾಗಿತ್ತು. ಆದರೆ ಈ ಸಿಲಿಂಡರ್ಗಳ ಅಭಾವದಿಂದ ಈಗ ಸೌದೆ ಒಲೆಯ ಮೂಲಕವಾಗಿ ಅನ್ನ ಪ್ರಸಾದವನ್ನು ತಯಾರು ಮಾಡಲಾಗ್ತಾ ಇದೆ. ನಾವೀಗ ನೇರವಾಗಿ ಕದ್ರಿ ದೇವಸ್ಥಾನದಲ್ಲಿ ತಯಾರಾಗ್ತಾ ಇರುವಂತಹ ಅನ್ನ ಪ್ರಸಾದದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ. ಆ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕೇವಲ ಅನ್ನ ಮತ್ತು ಸಾರನ್ನ ಮಾತ್ರ ತಯಾರು ಮಾಡಲಾಗ್ತಾ ಇದೆ. ನೇರವಾಗಿ ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಸರ್, ಬಹಳಷ್ಟು ಕಡೆಗಳಲ್ಲಿ ಈ ಗ್ಯಾಸ್ ಸಿಲಿಂಡರ್ ಅಭಾವ ಆಗ್ತಾ ಇದೆ. ಕದ್ರಿ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ತೊಂದರೆ ಆಗ್ತಿದೆ? ಕದ್ರಿ ಕ್ಷೇತ್ರದಲ್ಲೂ ಕೂಡ ನಮ್ಗೆ ಗ್ಯಾಸಿನ ವ್ಯವಸ್ಥೆಗೆ ತುಂಬ ಕೊರತೆ ಆಗಿದೆ. ಆದರೆ ವ್ಯತ್ಯಾಸ ಆಗಿದೆ. ಆದರೆ ನಮ್ಮ ಅನ್ನದಾನದ ಇದರಲ್ಲಿ ಯಾವುದೇ ಒಂದು ಲೋಪ ಆಗಬಾರ್ದಂಥ ದೃಷ್ಟಿಯಲ್ಲಿ ನಾವು ಕಟ್ಟಿಗೆಗೆ ಮೊರೆ ಹೋಗುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಕಟ್ಟಿಗೆ ಮೂಲಕವಾಗಿ ಎಷ್ಟು ಜನರಿಗೆ ಮಾಡ್ತಾ ಇದ್ದೀರಾ? ಅಲ್ಲ, ಸಂಖ್ಯೆಯನ್ನು ಕಡಿಮೆ ಮಾಡಿದ್ದೀರಾ? ಹೇಗೆ? ಇಲ್ಲ, ಸಂಖ್ಯೆಯನ್ನು ನಾವು ಕಮ್ಮಿ ಮಾಡಲಿಲ್ಲ. ನಮಗೆ ಅಗತ್ಯ ಬಿದ್ದರೆ ಜಾಸ್ತಿ ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಆದರೆ ವ್ಯವಸ್ಥೆಯ ದೃಷ್ಟಿಯಲ್ಲಿ ಇವತ್ತು ಯಾವ ರೀತಿ ನಿನ್ನೆ ಮೊನ್ನೆ ಆಗ್ತಾ ಇತ್ತು ಅದೇ ರೀತಿಯ ವ್ಯವಸ್ಥೆಗಳು ಆಗ್ತದೆ. ಅನ್ನ ಆಗಿರಲಿ, ಸಾರಾಗಿರಲಿ, ಗಸಿ ಆಗಿರಲಿ ಅಥವಾ ಪಾಯಸ ಎಲ್ಲವೂ ಇರ್ತದೆ. ಆದರೆ ಒಂದು 4-5 ದಿವಸ ಇಂಥದೇ ವ್ಯವಸ್ಥೆ ಆದರೆ ನಾವು 1-2 ಐಟಮ್ಗಳನ್ನು ಕಮ್ಮಿ ಮಾಡಿಕೊಂಡು ಬಂದ ಭಕ್ತರಿಗೆ ಅನ್ನದಾನ ಸೇವೆ ಕೊಡಬೇಕಂತ ಹೇಳೋ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಕದ್ರಿಯ ಊಟ ಅನ್ನೋದು ಬಹಳಷ್ಟು ಜನರಿಗೆ ಹಸಿವಿನ ಜೊತೆಗೆ ಇದು ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಇವತ್ತು ಯಾವ ರೀತಿ ತಯಾರಿಗಳು ಆಗ್ತಾ ಇದೆ ಅಂತ? ಖಂಡಿತವಾಗಿ ಈ ಹಿಂದೆ ಯಾವ ರೀತಿಯಲ್ಲಿ ತಯಾರಿ ಆಗ್ತಾ ಇದೆ ಅದೇ ರೀತಿ ಆಗ್ತಿದೆ. ಆದರೆ ನಮಗೆ ಗ್ಯಾಸಿನ ತೊಂದರೆಯಿಂದಾಗಿ ತುಂಬ ಇವತ್ತು ತೊಂದರೆ ಆಗಿದೆ. ಇಮಿಡಿಯೇಟ್ ಆಗಿ ನಾವು ಈಗ ಕಟ್ಟಿಗೆ ಒಲೆಯನ್ನು ಹಾಕಿದ್ದೇವೆ. ಇವತ್ತಿನಿಂದ ಕಟ್ಟಿಗೆ ಒಲೆಗಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಅದಂದರೆ ಇದಕ್ಕೆ ನಮಗೆ ಮ್ಯಾನ್ ಪವರ್ ಕೂಡ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ವ್ಯವಸ್ಥೆಗಳು ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಮಂಗಳೂರಂತ ನಗರದಲ್ಲಿ ಈ ಕಟ್ಟಿಗೆಯನ್ನು ಸಂಗ್ರಹ ಮಾಡೋದೇ ದೊಡ್ಡ ಚಾಲೆಂಜಿಂಗ್ ಕೆಲಸ. ಅದನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ರೆ? ವ್ಯವಸ್ಥಿತವಾಗಿ ಅದನ್ನು ನಮಗೆ ಸಪ್ಲೈ ಮಾಡುವವರನ್ನು ಸಂಪರ್ಕಿಸಿ ಏನು ಬೇಕು ದಿನಕ್ಕೆ ಅದರ ಎಲ್ಲ ವ್ಯವಸ್ಥೆಯನ್ನು ಈಗ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿಯೂ ನಾವು ಅದಕ್ಕೆ ವ್ಯವಸ್ಥೆಯನ್ನು ಪೂರಕವಾಗಿ ಮಾಡಿದ್ದೇವೆ ನಮ್ಮ ಸಪ್ಲೈಯರ್ ಕಡೆಯಿಂದ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.